ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಸಾಸ್ನಲ್ಲಿ ಬೇರೆ ಬೇರೆ ಪೇಮೆಂಟ್ ಟೈಪ್ಸ್ ತೋರಿಸುತ್ತಿದ್ದೇವೆ. ಮೊದಲು ನಿಮಗೆ ಬೇಕಾದ ಐಟಂ ಆಯ್ಕೆ ಮಾಡಿ, ನಂತರ ಎಲ್ಲಾ ಅಗತ್ಯ ಫೀಲ್ಡ್ಸ್ ತುಂಬಿ. ಈಗ ಪೇಮೆಂಟ್ ಟೈಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾರ್ಡ್, ಕ್ಯಾಶ್, ಯುಪಿಐ, ಪೇಟಿಎಂ, ಆರ್ಟಿಜಿಎಸ್ ಅಥವಾ ನೆಫ್ಟ್, ಸ್ಪ್ಲಿಟ್, ಪೆಂಡಿಂಗ್ ಅಂತ ಆಪ್ಷನ್ಸ್ ಕಾಣಿಸುತ್ತವೆ. ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಪೇಮೆಂಟ್ ಎಕ್ಸ್ಪ್ಲೋರ್ ಮಾಡೋಣ. ಸಬ್ಮಿಟ್ ಹೊಡೆದ ಮೇಲೆ ಅಮೌಂಟ್ ಸ್ಪ್ಲಿಟ್ ಮಾಡುವ ಆಪ್ಷನ್ ಕಾಣಿಸುತ್ತೆ. ನಿನಗೆ ಇಷ್ಟವಾದ ಪೇಮೆಂಟ್ ಮೆಥಡ್ ಆಯ್ಕೆ ಮಾಡಬಹುದು ಮತ್ತು ಅಮೌಂಟ್ ಸ್ಪೆಸಿಫೈ ಮಾಡೋದು. ಈ ಆಡ್ ಪೇಮೆಂಟ್ ಟೈಪ್ ಬಟನ್ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಪೇಮೆಂಟ್ ಮೆಥಡ್ ಆಯ್ಕೆ ಮಾಡಬಹುದು. ಉಳಿದ ಅಮೌಂಟ್ ಸ್ವತಃ ಅಡ್ಜಸ್ಟ್ ಆಗುತ್ತೆ. ಕೊನೆಗಾಣಿಸಲು ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬಿಲ್ ಯಶಸ್ವಿಯಾಗಿ ಸಬ್ಮಿಟ್ ಆಗಿದೆ. ಡನ್ ಮೇಲೆ ಕ್ಲಿಕ್ ಮಾಡಿ ಸೇಲ್ಸ್ಗೆ ಹೋಗಿ ಬಿಲ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಪ್ಲಿಟ್ ಪೇಮೆಂಟ್ ಮಾಡಿದ್ದು ಕಾಣಬಹುದು. ಅದರ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ನೋಡಬಹುದು. ಮುಂದಿನದು ಪಾರ್ಷಲ್ ಪೇಮೆಂಟ್. ಪಾರ್ಷಲ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಪ್ಲಿಟ್ ಪೇಮೆಂಟ್ ಮತ್ತು ಉಳಿದ ಪೆಂಡಿಂಗ್ ಅಮೌಂಟ್ ಕಾಣಿಸುತ್ತೆ. ಇದನ್ನ ಪಾರ್ಷಲ್ ಪೇಮೆಂಟ್ ಅಂತಾರೆ. ಕೊನೆಗೆ ಪೇಮೆಂಟ್ ಮೋಡ್ ಬದಲಾಯಿಸಬೇಕಾದ್ರೆ ಚೇಂಜ್ ಪೇಮೆಂಟ್ ಮೋಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಪೇಮೆಂಟ್ ಮೆಥಡ್ ಆಯ್ಕೆ ಮಾಡಿ ಪೇಮೆಂಟ್ ಫೈನಲೈಸ್ ಮಾಡಿ. ಧನ್ಯವಾದಗಳು.